ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸಂಭಾವ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಎಬಿಡಿ ಟ್ರಸ್ಟ್ನ ಅಧ್ಯಕ್ಷ ಬಿವಿ ರಾಜೀವ್ ಗೌಡ ಅವರು ಆಗ್ರಹ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿ, ಸತತ 7 ಬಾರಿ ಸಂಸದರಾಗಿದ್ದವರು ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿಯೂ ಕೂಡ ಉತ್ತಮ ನಿರ್ವಹಣೆ ಮಾಡಿದ ಕೆಎಚ್ ಮುನಿಯಪ್ಪ ಅವರು ಯಾವುದೇ ಖಾತೆಯನ್ನ ನೀಡಿದರೂ ಕೂಡ ಉತ್ತಮವಾಗಿ ನಿರ್ವಹಿಸುವ ಅನುಭವ ಅವರಿಗಿದೆ. ರಾಜಕೀಯವಾಗಿ ಎಲ್ಲ ವರ್ಗ ಸಮುದಾಯದವರನ್ನ ಜೊತೆಗಿಟ್ಟುಕೊಂಡು ಉತ್ತಮ ಆಡಳಿತ ಕೊಡುವ ರಾಜಕೀಯ ನಿಪುಣತೆ, ಮುತ್ಸದ್ದಿತನ ಅವರಿಗೆ ಇದೆ ಎಂದಿದ್ದಾರೆ. ಈ ಹಿಂದೆ ಅವರು ಕೇಂದ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಸಾರಿಗೆ ಖಾತೆಯ ಸಹಾಯಕ ರಾಜ್ಯ ಸಚಿವರಾಗಿಯೂ ಕೂಡ ಆಡಳಿತ ನಡೆಸಿ ದೇಶದ ಉದ್ದಗಲಕ್ಕೂ ಸಾವಿರಾರು ಕಿಲೋಮೀಟರ್ ಹೆದ್ದಾರಿ ರಸ್ತೆ ನಿರ್ಮಿಸಿ ಉತ್ತಮ ಸಾರಿಗೆ ಅನುಕೂಲ ಕಲ್ಪಿಸಿದ ಅನುಭವ ಅವರದ್ದಾಗಿದೆ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ನಿಷ್ಠರಾಗಿಯೂ ಕೂಡ ಇರುವ ಅವರಿಗೆ ಹಿರಿತನ, ರಾಜಕೀಯ ಅನುಭವ, ನಿಪುಣತೆ, ಜನರೊಂದಿಗೆ ಬೆರೆತು ಕೆಲಸ ಮಾಡುವ ಮತ್ತು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗುವ ಅವರಿಗೆ ಜನರಿಗೆ ಸೇವೆ ನೀಡುವಂತಹ ಉತ್ತಮ ಖಾತೆಯನ್ನು ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಲೋಕಸಭಾ ಅಭ್ಯರ್ಥಿಯಾಗಿದ್ದಂತಹ ಗೌತಮ್ ಇದೇ ಮನೆಯವರು ಎಸ್ ಸಿ ಕಾಂಬ್ಳೆ ಅವರೇ, ರಾಜೀವ್ ಗೌಡ್ರೆ, ಸಹನಾ ರಾಜೀವ್ ಗೌಡ್ರೆ, ಲಕ್ಷ್ಮೀಪತಿ ಸೇವಾದಳ ಅಧ್ಯಕ್ಷರು, ಬಾಬಮ್ಮ, ಇನ್ನೊಬ್ಬ ರೇವತಮ್ಮ ಅವರೆಲ್ಲ ನಮ್ಮ ಕ್ಷೇತ್ರದವರು, ಅಲ್ಲಿಂದ ಎಲ್ಲ ಬಂದಿದ್ದಾರೆ. ಲಕ್ಷ್ಮೀಪತಿ ಸೇವಾದಳ ಹೇಳಿದ್ದೀರ. ಮತ್ತು ತಮೀಮ್ ಪಾಷಾ, ಶಿಡ್ಲಘಟ್ಟ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.